ಜಿಲ್ಲೆಯ 2ನೇ ಸ್ಥಾನ ಎಸ್ಎಸ್ಎಲ್ಸಿ ಫಲಿತಾಂಶ ಮ್ಯಾಂಗೋ ವ್ಯಾಲಿ ಪಬ್ಲಿಕ್ ಸ್ಕೂಲ್ ಹಾಗೂ ಗಂಗೋತ್ರಿ ಕಾಲೇಜು ಮತ್ತು ಜ್ಞಾನಗಂಗಾ ಪ್ರಥಮ ದರ್ಜೆ ಕಾಲೇಜು ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಅಮರನಾಥ್ ರವರು, ಕಾರ್ಯದರ್ಶಿ ಮುರಳೀನಾಥ್ ಹಾಗೂ ಅರ್ಜುನ್ ಎಸ್ಎ ಪ್ರಾಂಶುಪಾಲರು, ಅಶೋಕ್ ಕುಮಾರ್ ಸಿ, ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು, ಈ ದಿನ ಫಲಿತಾಂಶದ ಪ್ರಯುಕ್ತ ಮ್ಯಾಂಗೋ ವ್ಯಾಲ್ಯೂ ಪಬ್ಲಿಕ್ ಸ್ಕೂಲ್ನಲ್ಲಿ ಸುಮಾರು 37 ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಬಂದಿದ್ದು, ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದ್ವಿತೀಯ ಸ್ಥಾನ ಪಡೆದ ಮೊಹಮ್ಮದ್ ಯೂನುಸ್ ಮತ್ತು ಶಬ್ರೀನ್ ತಾಜ್ ಅವರ ಪುತ್ರ ಮೊಹಮ್ಮದ್ ಮಯೂನ್ ತಮ್ಮ ಅನುಭವಗಳನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿ ಶುಭ ಕೋರಿದರು. ಹಾಗೂ ಸಂಸ್ಥೆಯ ಈ ದಿನ ಫಲಿತಾಂಶದ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳಿಗೂ, ಪೋಷಕವೃಂದದವರಿಗೂ ಸಹ ಶಿಕ್ಷಕರು ಎಲ್ಲರಿಗೂ ಸಿಹಿಯನ್ನು ನೀಡಿ ಸಂತೋಷ ವ್ಯಕ್ತಪಡಿಸಿ ಎಲ್ಲರಿಗೂ ಶುಭವಾಗಲಿ ಎಂದು ಕೋರಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ಕಾರ್ಯದರ್ಶಿ, ಆಡಳಿತ ಮಂಡಳಿಯವರು ಸಂಸ್ಥೆಯ ಫಲಿತಾಂಶದ ಬಗ್ಗೆ, ವಿದ್ಯಾರ್ಥಿಗಳ ಉತ್ತಮ ಶಿಕ್ಷಣದ ಬಗ್ಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಮಯೂನು, ನಮ್ಮ ತಂದೆ ಹೆಸರು ಮೊಹಮ್ಮದ್ ಯೂನುಸ್, ನಮ್ಮ ತಾಯಿ ಹೆಸರು ಶಬ್ರೀನ್ ತಾಜ್. ನಾವು ಶ್ರೀನಿವಾಸಪುರದಿಂದ ಇಲ್ಲಿ ಬಂದಿರೋದು. ನಾನು ಇಲ್ಲಿ 13 ವರ್ಷದಿಂದ ಇಲ್ಲೇ ಓದ್ತಾ ಇದ್ದೀನಿ. LKG ಇಂದ ಇಲ್ಲೇ ಓದ್ತಾ ಇದ್ದೀನಿ. ನಮ್ಮ ಶಾಲೆ ಹೆಸರು ಮ್ಯಾಂಗೋ ವ್ಯಾಲಿ ಪಬ್ಲಿಕ್ ಸ್ಕೂಲು. ನಾನು ಈ ಸತಿ 10th SLC CBSE ಬೋರ್ಡ್ ಎಕ್ಸಾಮಲ್ಲಿ 92% ತಗೊಂಡಿದ್ದೀನಿ. 457 ಮಾರ್ಕ್ಸ್ ಔಟ್ ಆಫ್ 500 ಬಂದಿದೆ ನಮಗೆ ನಮ್ಮ ಸ್ಕೂಲ್ ಜಾಸ್ತಿ ಸಪೋರ್ಟ್ ಮಾಡುತ್ತೆ. ಟೀಚರ್ಸ್ ಎಲ್ಲ ನಮಗೆ ಒಳ್ಳೆ ಬೇಸ್ ಕೊಡ್ತಾರೆ, ಮೋಟಿವೇಟು, ಎಂಕರೇಜ್ ಎಲ್ಲ ಮಾಡ್ತಾರೆ. ನಮ್ಮ ಟೀಚರ್ಸ್ ನಮಗೆ ಒಳ್ಳೆ ಮೆಟೀರಿಯಲ್ಸು, ಯಾವ ಥರ ಓದಬೇಕು, ಯಾವ ಥರ ಪ್ರಮೋಟ್ ಮಾಡ್ತಾರೆ ನಮಗೆ. ಮತ್ತು ನಮ್ಮ ಪ್ರಿನ್ಸಿಪಲ್ಲು ಎಲ್ಲ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸ್ಟಾಫ್ ಎಲ್ಲ ಚೆನ್ನಾಗಿದೆ. ಟೀಚಿಂಗು, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಈ ಥರ ಫೆಸಿಲಿಟೀಸ್ ಎಲ್ಲ ಇದೆ ನಮ್ಮ ಸ್ಕೂಲಲ್ಲಿ. ಈ ದಿನ ಮ್ಯಾಂಗೋ ಸ್ಕೂಲಲ್ಲಿ ಸೆಕೆಂಡ್ ರ್ಯಾಂಕ್ ಬಂದು 92% ತಗೊಂಡಿದ್ದಿಲ್ಲ. ನಿಮ್ಮೊಂದು ವಿದ್ಯಾಭ್ಯಾಸ ಉತ್ತಮ ಭವಿಷ್ಯದ ಯಾವ ರೀತಿ ನೀವು ವಿದ್ಯಾಭ್ಯಾಸ ಮಾಡಿ ಈ ಒಂದು ಸ್ಥಾನವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಉನ್ನತ ಸ್ಥಾನಕ್ಕೆ ಬೆಳಬೇಕು ಅನ್ನೋ ಆಸೆ? ನಾನು ಒಳ್ಳೆ ಅಭ್ಯಾಸ ಮಾಡಿದ್ದೆ. ನಮ್ಮ ತಾಯಿ, ನಮ್ಮ ಟೀಚರ್ಸ್ ಎಲ್ಲ ನಮ್ಗೆ ಜಾಸ್ತಿ ಹೆಲ್ಪ್ ಮಾಡಿದ್ರು. ನಮಗೆ ಇಲ್ಲಿ ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್ ಎಲ್ಲ ಇತ್ತು. ರಾತ್ರಿ 8 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ. 8 ಗಂಟೆಯಿಂದ 8:30ವರೆಗೂ ಬ್ರೇಕ್ ತೊಗೊಳ್ತಾ ಇದ್ದೆ. ಮತ್ತು 8:30ಇಂದ 1 ಅವರ್ ಓದ್ಕೊತಾ ಇದ್ದೆ. 9:30ಗೆ ಮಲ್ಕೊತಾ ಇದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬಿಟ್ಟು ಹಾಫ್ ಅನ್ ಅವರ್ ಬ್ರೇಕ್ ತಗೊಂಡು ಎಲ್ಲ 4:30ಗೆ ಓದ್ಕೊತಾ ಇದ್ದೆ. ಮತ್ತು 6:30ಗೆ ಎದ್ದೇಳ್ಬಿಟ್ಟು ಕ್ಲಾಸಸ್ ಇತ್ತು, ಇಲ್ಲಿ ಮಾರ್ನಿಂಗ್ ಕ್ಲಾಸಸ್ ಅಲ್ಲಿ ಬರ್ತಾ ಇದ್ದೆ. ಈಗ SLCನಲ್ಲಿ ತಾಲೂಕಲ್ಲಿ ಮ್ಯಾಂಗೋ ವ್ಯಾಲಿನಲ್ಲಿ 2ನೇ ರ್ಯಾಂಕ್ ಬಂದ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ PUC ಆಗ್ಬೋದು, ಉನ್ನತ ಸ್ಥಾನ ಆಗ್ಬೋದು, ಈ ಒಂದು ತಾಲೂಕು ವ್ಯಾಪ್ತಿ ಸಮಾಜ ಸೇವೆ ಯಾವ ರೀತಿ ನಿಮ್ಮ ಒಂದು ಹ್ಯಾಬಿ ಇದೆ? ನಾನು ಫಸ್ಟ್ ಆಫ್ ಆಲು ನೀಟ್ ಕ್ರ್ಯಾಕ್ ಮಾಡಬೇಕು. ಅದಾದಮೇಲೆ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬಿಟ್ಟು MBBS ಫಿನಿಷ್ ಮಾಡಿ ನನ್ನ ಸಮಾಜಕ್ಕೆ ಒಂದು ಸಮಾಜ ಸೇವೆ ಮಾಡಬೇಕಂತ ನನ್ನೊಂದು ಆಸೆ ಇದೆ. ಅದು ಡಾಕ್ಟರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಿಬಿಟ್ಟು ಬೇರೆಯವ್ರನ್ನ ಹೆಲ್ಪ್ ಮಾಡಬೇಕು. ಯಾರು ಸ್ವಲ್ಪ ಜನ ಆಗಲ್ಲ ಹೆಲ್ತ್ ತಗೊಳ್ಳೋಕ್ಕೆ, ಅದು ಅವ್ರನ್ನ ನಾವು ಹೆಲ್ಪ್ ಮಾಡಬೇಕಂತ ನನ್ನ ಆಸೆ ಇದೆ. ಥ್ಯಾಂಕ್ ಯು. ಒಂದು ಇದಾಗಿರತ್ತೆ, ಅದಕ್ಕೆ ಏನ್ ಬೇಕೋ ಎಲ್ಲ ನಾವು ಮಾಡ್ತಾ ಇದೀವಿ. ಒಂದು ಉತ್ತಮವಾದ ಅಟ್ಮಾಸ್ಫಿಯರ್ ಇಲ್ಲಿದೆ. ಟೀಚರ್ಸ್ ತುಂಬಾ ಎಫರ್ಟ್ ಹಾಕಿ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟು ರಿಸಲ್ಟ್ ಬರಬೇಕು ಅಂದ್ರೆ ನಮ್ಮ ಟೀಚರ್ಸ್ ಅನ್ನ ಪ್ರತಿಯೊಬ್ಬರು ಅವ್ರು ಎಫರ್ಟ್ ಹಾಕಿದ್ದಾರೆ. ಅವರನ್ನ ನಿಜಕ್ಕೂ ನಾನು ಅಭಿನಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಈ ದಿನ ಈ ಒಂದು ಕೋಲಾರ ಜಿಲ್ಲೆನಲ್ಲಿ ಈ ಒಂದು ಮ್ಯಾಂಗೋ ವ್ಯಾಲಿ 2ನೇ ಸ್ಥಾನ ಅಂತ ಇರಲ್ಲ, ಈ ಒಂದು ನಿಮ್ ಮ್ಯಾಂಗೋ ವ್ಯಾಲಿ ಆಗ್ಬೋದು, ಗಂಗೋತ್ರಿ ಆಗ್ಬೋದು, ನಿಮ್ಮ ಒಂದು ಸಂಸ್ಥೆ ಈಗಾಗಲೇ ಈ ಒಂದು ವಿದ್ಯಾಭ್ಯಾಸ ಉನ್ನತ ಸ್ಥಾನ ವಿವಿಧ ವಿದೇಶಗಳಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ, ಯಾವ ರೀತಿ? ಸರ್, ಇವಾಗ ಗಂಗೋತ್ರಿಯಿಂದ ಸುಮಾರು ಜನ ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಮತ್ತೆ ಫಾರಿನ್ ಕೂಡ ಹೋಗಿದ್ದಾರೆ. ತುಂಬಾ ಜನನೇ ಇದ್ದಾರೆ. ಮತ್ತೆ ಅವ್ರಿಗೆ ಸಪೋಸ್ ಅವ್ರು ಹೋಗ್ಬೇಕು ಅಂದ್ರೆ ಗಂಗೋತ್ರಿ ಕಡೆಯಿಂದ ನಾವು ಪರ್ಸನಲ್ ಆಗು ಹೆಲ್ಪ್ ಮಾಡಿದೀವಿ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಶಿರೀಷಾ ಅನ್ನೋ ಹುಡುಗಿ, ಸೋಮಯಾಜಲಹಳ್ಳಿ. ಆ ಹುಡುಗಿ ಒಳ್ಳೆ ಪರ್ಸೆಂಟೇಜ್ ಬಂತು, ಆದ್ರೆ ಫೈನಾನ್ಷಿಯಲಿ ಎಫಿಷಿಯನ್ಸಿ ಇಲ್ಲ. ಆವಾಗ ನಮ್ಮ ಸಂಸ್ಥೆ ಕಡೆಯಿಂದಾನೇ ಬೇರೆಯವ್ರ ಹತ್ರ ನಾವೆಲ್ಲ ಶೇರ್ ಮಾಡಿ ಇವಾಗ ರೂರಲ್ ಏರಿಯಾ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಊರವರೆಲ್ಲ ಹೋಗಿ ಆ ಹುಡುಗಿನ ಅಲ್ಲೇ ಕರ್ಕೊಂಡಿದ್ದಾರೆ. ಇವಾಗ ಅಲ್ಲೇ ಅವರು ಡಾಕ್ಟರ್ ಆಗಿದ್ದಾರೆ. ಇಂಥ ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದೆ.
ದುಡ್ಡು ಮಾಡೋದು ನಮ್ಮ ಇದಿಲ್ಲ. ನಮಗೆ ಇಲ್ಲಿ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಅದನ್ನ ನಾವು ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಶ್ರೀನಿವಾಸಪುರ ಅಲ್ಲಿ CA ಕಂಪ್ಲೀಟ್ ಮಾಡಿರೋ ಫಸ್ಟ್ ಸ್ಟೂಡೆಂಟ್ ನ ಕೊಟ್ಟಿರೋ ಕಾಲೇಜು ನಮ್ ಗಂಗೋತ್ರಿ ಕಾಲೇಜ್. ಫಸ್ಟ್ CA ಎಲ್ಲರೂ ಸೈನ್ಸ್ ಅಂತ ಇದ್ರು ಅನ್ನೋ ಟೈಮ್ ಅಲ್ಲಿ ನಾವು ಕಾಮರ್ಸ್ ಇಂದ CA ಹೊಡೆದಿರೋ ಫಸ್ಟ್ ಸ್ಟೂಡೆಂಟ್ ನಮ್ ಗಂಗೋತ್ರಿ ಬಂದಿರೋ. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಂದು ನಿಮ್ಮ ಒಂದು ಮ್ಯಾಂಗೋವಾಲಿ ಆಗುವುದು ನಿಮ್ಮ ಸಂಸ್ಥೆ ಒಂದು ವಿದ್ಯಾರ್ಥಿ ಹೆಚ್ಚಿನ ಒಂದು ಮಹತ್ವ ಫಲಿತಾಂಶಕ್ಕೆ ಒಂದು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರ ಇದೆ. ಹೌದು 100% ಇದೆ. ನಮ್ಮಲ್ಲಿ ಇನ್ನೊಂದೇನಂದ್ರೆ ಸೈನ್ಸ್ ಗೆ ಜಾಸ್ತಿ ಕಾಮರ್ಸ್ ಕಡಿಮೆ ಅನ್ನೋ ಇದಿಲ್ಲ. ಎರಡೂ ಒಂದೇ, ಇನ್ನ ಜಾಸ್ತಿನೇ ಇರುತ್ತೆ ಕಾಮರ್ಸ್ಗೆ. ಟಾಕ್ ಇದೆ ಸೈನ್ಸ್ ಜಾಸ್ತಿ ಇರುತ್ತೆ, ಕಾಮರ್ಸ್ಗೆ ನಮ್ಮ ಹತ್ರ ಟೀಚರ್ಸ್ ಎಫಿಷಿಯನ್ಸಿ ಎರಡಕ್ಕೂ ಈಕ್ವಲ್ ಆಗಿರುತ್ತೆ. ಓವರ್ ಆಲ್ ಬೋತ್ ಸೈಡ್ ಇಂಪಾರ್ಟೆನ್ಸ್ ಟು ಎವ್ರಿಥಿಂಗ್. ನಮ್ಮ ಪಾಲಿಗಂತೂ ಅದ್ಭುತವಾದ ಒಂದು ವರ್ಷ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದರೆ ನಮ್ಮ 3 ಸಂಸ್ಥೆಗಳಿಂದ ನಾವು ಹ್ಯಾಟ್ರಿಕ್ ಅನ್ನೇ ಹೊಡೆದಿದ್ದೀವಿ. ಮೊದಲನೇದಾಗಿ ಜ್ಞಾನಾದ್ರಿಯಿಂದ ಪವನ್ ಅನ್ನೋ ಹುಡುಗ ಯೂನಿವರ್ಸಿಟಿ ಟಾಪರ್ ಬಂದ, ಯೂನಿವರ್ಸಿಟಿ 3rd ಟಾಪರ್ ಆದ ಯೂನಿವರ್ಸಿಟಿಗೆ. ಎರಡನೇದಾಗಿ ಗಂಗೋತ್ರಿಯಲ್ಲಿ ನಾವು 5 ರಾಜ್ಯ ಮಟ್ಟದ ಸ್ಟೇಟ್ ರ್ಯಾಂಕ್ಗಳನ್ನು ಕೊಟ್ಟು ಗಂಗೋತ್ರಿಯಿಂದ ತಾಲೂಕ್ ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ ಒಳ್ಳೆಯ ಸಾಧನೆಯನ್ನು ನಾವು ಮಾಡಿದ್ದೀವಿ. ಮೂರನೇದಾಗಿ ಈಗ ಮ್ಯಾಂಗೋ ವ್ಯಾಲಿ ತಾಲೂಕ್ ಟಾಪರ್ ಆಗಿ ಹೊರಹೊಮ್ಮಿದ್ದಾನೆ. ಡಿಸ್ಟಿಕ್ ಟಾಪರ್ 0.5% ಅಲ್ಲಿ ಡಿಸ್ಟಿಕ್ ಟಾಪರ್ ಅನ್ನ ಹುಡುಗ ಮಿಸ್ ಮಾಡ್ಕೊಂಡಿದ್ದಾನೆ. ಬಟ್ ನಮ್ಮ ಲೆಕ್ಕಕ್ಕೆ ಸೆಕೆಂಡ್ ಬಂದಿದ್ರು, ನಮ್ಮ ಲೆಕ್ಕಕ್ಕೆ ಅವನು ಡಿಸ್ಟಿಕ್ ಟಾಪರ್ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ 0.5% ಈಸ್ ನೆವರ್ ಮೈಂಡ್. ನಾನು ಹೇಳೋದು ತುಂಬಾ ಡಿಫ್ರೆನ್ಸ್ ಏನೂ ಇಲ್ಲ. ಅವನು ಆಲ್ಮೋಸ್ಟ್ ಡಿಸ್ಟಿಕ್ ಟಾಪರ್ ಆಗೋ ಒಂದು ರೇಂಜಿನ ಹುಡುಗನೇ ಅವನು.